ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇದು ಸಂಡೇ ವಿಡಿಯೋ ಮಾಡ್ಕೊಳ್ತಾ ಇರೋದು. ಸಾಟರ್ಡೆ ಏನೂ ವಿಡಿಯೋ ಮಾಡಿಲ್ಲ. ಸಾಟರ್ಡೆ ಯಾಕಂತಂದರೆ ಇವಳು ಬಂದ್ಲಲ್ವಾ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಬಿಟ್ವು. ಸಾಟರ್ಡೇದು ಒಂದೆರಡೇನೋ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ನೋಡಿ, ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದಾಳೆ. ಇದೆಲ್ಲ ವಾಶ್ ಮಾಡಿ ಸಂಡೇ ನಾನು ಪೂಜೆ ಮಾಡೋ ಅಷ್ಟರಲ್ಲೆಲ್ಲ ಪೂಜೆ ನಮ್ಮ ಮನೆಯವ್ರು ಬೇಗ ಮಾಡಿದ್ರು, ಬಟ್ ನಾನು ವಾಶ್ ಮಾಡಿ ಸ್ನಾನ ಮಾಡೋ ಅಷ್ಟರಲ್ಲೆಲ್ಲ 4 ಗಂಟೆ ಆಗೇ ಹೋಯಿತು. ಎಲ್ಲ ಒಣಗಿಸಿ ಫೋಲ್ಡಿಂಗ್ ಮಾಡಿ ಎಲ್ಲನೂ ಎತ್ತಿಡೋ ಅಷ್ಟರಲ್ಲಿ. ಇನ್ನು ಇವಳು ಯೂನಿಫಾರ್ಮು ಮತ್ತು ಬುಕ್ಸ್ ಎಲ್ಲ ನೋಡ್ತಾ ಇದ್ದಾಳೆ. ಯಾಕಂತಂದರೆ ಇವಳು ಹೋಗ್ಬೇಕಾದ್ರೆ ಇನ್ನೂ ಬುಕ್ಸ್ ಬಂದಿರಲಿಲ್ಲ. ಈ ಸಲ ಬುಕ್ಸ್ ಎಲ್ಲ ಲೇಟಾಗಿ ಬಂದಿದೆ. ಅದರಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅವಳು ಬುಕ್ಸ್ ಎಲ್ಲ ನೋಡಿಕೊಂಡು, ಮತ್ತು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಈ ವರ್ಷ ಯೂನಿಫಾರ್ಮ್ ಬೇರೆದು ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಎಲ್ಲ ಹೈಸ್ಕೂಲ್ಗೆ ಅಂದ್ಬಿಟ್ಟು ಬ್ಲೇಸರ್ ಎಲ್ಲ ಹೇಳಿದರು, ಅದೆಲ್ಲ ತೊಗೊಂಡಿದ್ವು. ಬಟ್ ಈ ವರ್ಷ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ನೋಡಿ, ಹೊಸ್ದಾಗಿ ಬಂದಿದೆ. ಲಾಸ್ಟ್ ಇಯರ್ ಬ್ರೌನ್ ಇತ್ತು, ಈ ಇಯರು ಬ್ಲೂ ಏನೋ ಇದೆ. ಸ್ಕರ್ಟು ಬ್ಲೂ ಇದೆ, ಇದು ಸ್ವಲ್ಪ ಸ್ಕೈ ಬ್ಲೂ ಇದೆ ಶರ್ಟು. ಅದರಿಂದ ಅವಳಿಗೆ ಸ್ಕರ್ಟ್ ಇಷ್ಟ ಆಗಿದೆ, ಶರ್ಟ್ ಇಷ್ಟ ಆಗಿಲ್ಲ. ನೋಡ್ತಾ ಇದ್ದಾಳೆ. ಮತ್ತು NCC ಕ್ಯಾಂಪ್ ಬಗ್ಗೆ ಏನಾಯಿತು ಅದೆಲ್ಲ 1 ವೀಕಿದ್ದು 10 ಡೇಸ್ ಎಲ್ಲ ಇದ್ಲಲ್ವ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ಲು. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ರು. ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಬೇಜಾರಾಯಿತು ಅಂತೆಲ್ಲ ಹೇಳ್ತಾ ಇದ್ಲು. ಬಟ್ ಎಲ್ಲ ಚೆನ್ನಾಗಿತ್ತು ಮಮ್ಮಿ, ಏನಿಲ್ಲ ಮಾಡ್ಬೋದು ಅಂತ ಹೇಳಿದ್ಲು. ಬಟ್ ನಾನೇ ಸುಮ್ಮನೆ ರೇಗಿಸೋದಕ್ಕೆ ಇನ್ನೊಂದು ಸಲ ಹೋಗ್ತೀಯಾ ಅಂತಂದರೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಅಪ್ಪ ಅಮ್ಮನ ಬಿಟ್ಬಿಟ್ಟಿರಲ್ವಲ್ಲ, ಅದರಿಂದ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ನೆಕ್ಸ್ಟ್ ಯಾವಾಗಲಾದರೂ ಕಳಿಸೋ ಸಂದರ್ಭ ಬಂದರೆ ಕಳಿಸೋಣ. ಇದು ನಮ್ಮ ದಾಸವಾಳದ ಗಿಡದಲ್ಲಿ ದಾಸವಾಳದ ಹೂ ಬಿಟ್ಟಿದೆ. ಏನಿಲ್ಲ ಅಂದರೂ ದಿನಕ್ಕೊಂದೊಂದು ಹೂ ಬಿಡ್ತಿದೆ. ಇದು ಸಂಡೇದು ವೀಡಿಯೋ. ನಾವು ಅದೇ ನಾನು ರೆಡಿಯಾಗಿದ್ನಲ್ಲ, ಹಾಗೆ ಇವಳು ಪೌಚ್ ತೊಗೋಬೇಕು ಅಂತ ಹೇಳಿದ್ಲು. ಪೌಚ್ ತೊಗೊಂಡು ಆಮೇಲೆ ಹಾಗೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಐಲೈನರ್ ಎಲ್ಲ ತೊಗೊಂಡು ಬಂದ್ವು. ಇದು ಮಂಡೇದು ಬೆಳಗ್ಗೆ ವೀಡಿಯೋ. ನಾನು ಅವಳಿಗೆ ಯೂನಿಫಾರ್ಮು ಸ್ಕರ್ಟು ಸ್ಲೀವ್ ಹತ್ರ ಫುಲ್ಲು ಲೂಸ್ ಇತ್ತು. ಅದಕ್ಕೆ ಅವಳು ಸಾಟರ್ಡೇನೇ ಸ್ಟಿಚ್ ಮಾಡಿಕೊಡಿ ಮಮ್ಮಿ ಅಂತ ಹೇಳಿದ್ಲು. ಬಟ್ ನಾನು ಸಾಟರ್ಡೇ ಇಲ್ಲ ಸಂಡೇ ಅಂತ ಹೇಳಿದೆ. ಸಂಡೇನೂ ಹೆವಿ ಕೆಲಸ ಆಗೋಯ್ತಲ್ಲ, ಅದರಿಂದ ನಾನು ಮಂಡೇ ಬೆಳಗ್ಗೆ 6 o'clock ಏನೋ ಎದ್ದೇಳಿದ್ದೆ. ಮಮ್ಮಿ ಫಸ್ಟ್ ಹಾಕ್ಕೊಟ್ಬಿಡಿ, ಆಮೇಲೆ ನೀವೇನಾದರೂ ಮಾಡಿ ಅಂತ ಹೇಳಿದ್ಲು. ಸರಿ ಆಯಿತು, ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಮಿಷಿನ್ ಹೇಳ್ಕೊಂಡು ಕೂತ್ಕೊಂಡು ಅದು ಶರ್ಟ್ನೆಲ್ಲ ಫುಲ್ಲು ಸ್ಟಿಚ್ ಮಾಡಿದೆ. ಅದಾದಮೇಲೆ ಮಾಮೂಲಿ ತಿಂಡಿ ಏನು ಮಾಡೋದಂತ ಯೋಚನೆ ಮಾಡಿಕೊಂಡು ಆಗ ಸರಿ ಪೂರಿ ಮಾಡಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಲಾ ಚಿನ್ನು ಅಂತಂದೆ. ನನಗಲ್ಲಿ ಚಪಾತಿ ಎಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ ಮಮ್ಮಿ, ಪೂರಿನೇ ಮಾಡಿಕೊಡಿ ಅಂತ ಹೇಳಿದ್ಲು. ಸರಿ ಆಯಿತು, ಇನ್ನು ಫಸ್ಟ್ ಡೇ ಅಲ್ವಾ, ಅವಳು ಕೇಳಿ ತಿಂಡಿ ಅಂದರೆ ಅವಳಿಗೆ ಪೂರಿ ಮತ್ತು ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಶಾವಿಗೆ ಉಪ್ಪಿಟ್ಟು ನಮಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಅದರಿಂದ ಇದಾದರೆ ಸ್ವಲ್ಪ ನಾವು ಒಂದು ಸ್ವಲ್ಪ ತಿಂತೀವಿ, ಬಟ್ ಎಣ್ಣೆ ನಮಗೂ ಆಗೋಲ್ಲ. ಬಟ್ 1 ಟೈಮ್ಗಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ನಾನು ಪೂರಿ ಮಾಡಿದ್ರೆ ಈಗ ಚಟ್ನಿನೂ ಮಾಡಬೇಕು, ಇನ್ನು ಆಲೂಗಡ್ಡೆ ಸಾಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲೂಗಡ್ಡೆನಲ್ಲೇ ಏನಿಲ್ಲ ಬಾಂಬೆ ಸಾಗು, ಆದರೆ ನಾನೊಂದು 2-3 ಐಟಮ್ಸ್ ಹಾಕಿಲ್ಲ, ಡಿಫ್ರೆಂಟಾಗಿ ಆಗಿದೆ ಅಷ್ಟೇ. ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಬಟ್ ನಾನು ನಿನ್ನೆ ಎಲ್ಲ ಸಂಡೇ ಆಚೆ ಹೋಗಿದ್ರು ನಾನು ತರಕಾರಿ ತೊಗೊಂಡು ಬರೋದಕ್ಕೂ ಹೋಗೇ ಇಲ್ಲ. ನನಗೂ ಟಯರ್ಡ್ ಆಗಿತ್ತು. ನನಗೆ ಮನೆ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿದೆ. ಅತ್ತೆ ಮನೇಲಿ ಒಂದು ಸ್ವಲ್ಪ ಕೂತಿದ್ದು. ಸರಿ, ಅವಳು ಪೌಚು ಮತ್ತು ಐಲೈನರ್ ಅದೆಲ್ಲ ತೊಗೊಂಡ್ಲು. ನಾನು ತರಕಾರಿ ಬಿಡಿ, ನಾನು ನಾಳೆ ಹೋಗಿ ಹಂಗೆ ಓಡಾಡ್ಕೊಂಡು ತೊಗೊಬರ್ತೀನಿ, ಇನ್ನೇನು ಒಬ್ಬಳೇ ಇರ್ತೀನಲ್ಲ ಮನೇಲಿ ಅಂತ ಹೇಳಿದೆ. ಅದಕ್ಕೆ ಸರಿ ಬಿಡು ತೊಗೊಂಡು ಬರುವೆ ನಾಳೆ ಅಂತ ಹೇಳ್ಬಿಟ್ಟು, ಮತ್ತು ಇನ್ನು IPL ಮ್ಯಾಚ್ ಇತ್ತಲ್ವ ಬೆಂಗಳೂರು ಮತ್ತು ಗುಜರಾತದು, ಅದನ್ನು ನೋಡಿಕೊಂಡು ಸಂಜೆ ಹಂಗೆ ಟೈಮ್ ಪಾಸಾಗಿ ಮ್ಯಾಚೆಲ್ಲ ನೋಡಿಕೊಂಡು ಮಲ್ಕೊಂಡಿದ್ದೆಲ್ಲ ಲೇಟ್ ಆಯಿತು. ಇನ್ನು ಎದ್ದೇಳ್ಬಿಟ್ಟು ಅದೇ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಬೇಯಕ್ಕಿಟ್ಟಿದ್ದೆ. ಕಾಫಿ ಎಲ್ಲ ಕುಡ್ಕೊಂಡು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅವಳು ಸ್ನಾನಕ್ಕೆ ಹೋಗಿದ್ಲು. ನೋಡಿ, ಇವಾಗ ಅದೇ ನಾನು ಅಂದರೆ ಇದರಲ್ಲಿ ಏನು ಮಿಸ್ ಆಗಿದೆ ಅಂತಂದರೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕಾಗಿತ್ತು. ನೀವು ಮಾಡ್ಕೊಳ್ಳೋರು ಹಾಕ್ಕೊಳ್ಳಿ, ಒಂಚೂರು ಗರಂ ಮಸಾಲ ಹಾಕ್ಕೊಳ್ಳಿ. ನಾನು ಗರಂ ಮಸಾಲೆ ಇತ್ತು, ಬಟ್ ನಿನ್ನೆ ಬಾತ್ ಮಾಡಬೇಕಾದ್ರೆ ಹಾಕ್ಬಿಟ್ಟಿದೆ ಗರಂ ಮಸಾಲೆ. ನನಗೆ ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ, ಬಟ್ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ. ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ನಾನು ಕಂಟಿನ್ಯೂ ಆಗಿ ತಿಂತಾಯಿದ್ರೆ ಗರಂ ಮಸಾಲೆ ಟೇಸ್ಟ್ ಅಷ್ಟು ಇಷ್ಟ ಆಗೋಲ್ಲ. ಅದರಿಂದ ಕಡಲೆಬೇಳೆ ಇರಲಿಲ್ಲ, ಮತ್ತು ಉದ್ದಿನಬೇಳೆ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದಿಷ್ಟು 1 ಇಂಚಷ್ಟು, 1 ಇಂಚ್ ಬೇಡ, ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ.
ಅದಾದಮೇಲೆ ಮಾಮೂಲಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ತಾ ಈ ಕಡೆ ಸೈಡಲ್ಲೂ ಸ್ವಲ್ಪ ಕೆಲಸಗಳಿರ್ತಿತ್ತು, ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ಒಂದೇ ಒಂದು ಟೊಮೊಟೊ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ. ಅದು ಆದಮೇಲೆ ಟೊಮೊಟೊ ಜೊತೆಗೆ ಉಪ್ಪು ಹಾಕ್ಕೊಬಿಡಿ. ಟೊಮೊಟೊ ಆಲ್ಮೋಸ್ಟ್ ಗೊತ್ತಿರುತ್ತೆ, ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ನಾನು ಟೊಮೊಟೊ ಜೊತೆಗೆ, ಅಂದರೆ ಎಲ್ಲರೂ ಆಲ್ಮೋಸ್ಟ್ ಹಾಕ್ತಾರೆ, ನಾವು ಅದನ್ನೇ ಹಾಕ್ಕೊಳ್ತಾಯಿದ್ದೆ. ನಾನು ಈರುಳ್ಳಿ ಬೇಯಬೇಕಾದ್ರೆ ಹಾಕಿಲ್ಲ ಉಪ್ಪನ್ನ, ಟೊಮೊಟೊ ಹಾಕ್ಬೇಕಾದ್ರೆ ಹಾಕ್ಬಿಡ್ತೀನಿ ಉಪ್ಪನ್ನ. ಅದಾದಮೇಲೆ ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು, ಮಾಮೂಲಿ ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದನ್ನು ಒಂದೇ ಒಂದು ಸ್ಪೂನು, ನನಗಂದರೆ 2 ಟೈಮ್ಗಾದರೆ ಸಾಕಲ್ವ, ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದು ಹಿಂಗೆ ತಿಂದ್ರೂ ಚೆನ್ನಾಗಿರುತ್ತೆ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ. ಅಂದರೆ ಇವಳಿಗೆ ಆಲೂಗಡ್ಡೆ ಪಲ್ಯ ಮತ್ತು ಈ ಥರ ಆಲೂಗಡ್ಡೆ ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಇಷ್ಟ, ಅದರಿಂದ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಇದನ್ನು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಗರಂ ಮಸಾಲ ಹಾಕ್ಬಿಟ್ಟು ತಿಂದ್ರೂ ಸಖತ್ತಾಗಿರುತ್ತೆ ಟೇಸ್ಟು. ಪೂರಿಗೆ, ಚಪಾತಿಗೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ಅದೇ ಏನು ಬೇಕಾದರೂ ಹಾಕ್ಕೊಬೋದು, ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು, ಮತ್ತು ಬೇರೆ ವೆಜಿಟೇಬಲ್ ಏನು ಹಾಕೋದಕ್ಕಾಗಲ್ಲ, ಕ್ಯಾಪ್ಸಿಕಮ್ ಒಂದು ಹಾಕ್ಬೋದು, ಒಟ್ಟಿನಲ್ಲಿ ಆಲೂಗಡ್ಡೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಮಾಮೂಲಿ ಈರುಳ್ಳಿ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಆ ಕಡಲೆ ಹಿಟ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದೀತಿರ್ಬೇಕಾದ್ರೆ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ವೈಸ್ ಇನ್ನೇನು ಚೆನ್ನಾಗಿರುತ್ತೆ ಟೇಸ್ಟೆಲ್ಲ. ಒಟ್ಟಿನಲ್ಲಿ ಪೂರಿ ತಿನ್ನೋದಕ್ಕೆ, ಚಪಾತಿ ಮತ್ತು ದೋಸೆಗೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಪೂರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಬರೀ ಗೋಧಿ ಹಿಟ್ಟಲ್ಲಿ ಮಾಡೋದು, ಮೈದಾ ಎಲ್ಲ ಬಳಸಲ್ಲ ಪೂರಿ ಮಾಡೋದಕ್ಕೆ. ನನ್ನ ಮಗಳು ಕ್ಲಿಪ್ಪಿಂಗ್ ತೆಗೆದು ಕೊಟ್ಟಿರೋದು ಇದೆಲ್ಲ. ಲಾಸ್ಟಲ್ಲಿ ಟೈಮ್ ಆಯಿತು ಅಂದರೆ ನೀವು ವೀಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇನ್ನು ಅವರಿಬ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಇಲ್ಲಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ತಿಂಡಿನ. ಆಯಿತು, ಇಬ್ಬರು ಬಾಕ್ಸು ರೆಡಿ ಆಯಿತು. 8:15ಗೆಲ್ಲ ನಮ್ಮ ಮನೇಲಿ ಇಬ್ಬರು ರೆಡಿ ಆಗಿಬಿಟ್ಟಿರಬೇಕು. ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ, ಆದರೆ ಇವರು ಕರಾಟೆ ಕ್ಲಾಸ್ ತಗೊಳ್ಳೋದಕ್ಕೆ ಹೋಗ್ತಾರೆ, ಇವಳು ಮಾಮೂಲಿ ಸ್ಕೂಲ್ಗೆ ಹೋಗ್ತಾಳೆ. ಅದರಿಂದ ಇಬ್ಬರು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಹೋಗಬೇಕು. ಇವಳು ಮನೆ ಒಳಗಡೆನೂ ಶೂ ಹಾಕ್ಕೊಳ್ತಾ ಇದ್ದಾಳೆ, ಅಂದರೆ ಅದು ಹೊಸದು ಶೂ ಸ್ಕೂಲಲ್ಲಿ ಕೊಟ್ಟಿರೋದು ಇವಾಗ, ಅದಕ್ಕೆ ಮನೆ ಒಳಗಡೆನೇ ಹಾಕ್ಕೊಳ್ತಾ ಇದ್ದಾಳೆ. ಹೊರಟ್ರು ಇಬ್ಬರೂ. ಲಾಸ್ಟಲ್ಲಿ ಯಾಕೋ ಸ್ವಲ್ಪ ನನ್ನ ಮಗಳು ಮುಖ ಓದಿಸ್ಕೊಬಿಟ್ಟಿದ್ದಾಳೆ, ಏನಕ್ಕಂತ ಗೊತ್ತಿಲ್ಲ. ಸಂಜೆ 5 ಗಂಟೆ ಆಗುತ್ತೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಅವರಿಬ್ಬರು ಬರೋದು. ಇವತ್ತು ಈವ್ನಿಂಗ್ ಕ್ಲಾಸ್ ಇರೋಲ್ಲ ಅನಿಸುತ್ತೆ, ಮೋಸ್ಟ್ಲಿ ಬೇಗ ಬರ್ತಾರೆ ಅನಿಸುತ್ತೆ, 4:15ಗೆಲ್ಲ ಬರ್ತಾರೆ. ಹಾಗೆ ಫಸ್ಟ್ ಟೈಮ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಹಾಗೇನೂ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇನ್ನೇನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ವ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮಾನ್ವಿದ ಹಾಗೆ NCCದು ಲಾಸ್ಟಲ್ಲಿ ವೀಡಿಯೋ ಹಾಕಿರ್ತೀನಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.